ಕಷ್ಟಪಟ್ಟು ಮನೆ ಕಟ್ಟಿದ್ದೀರಾ, ಆದ್ರೆ ಸೋಲಾರ್ ಮತ್ತೆ ಚಿಮ್ನಿ ಸಾಕ್ಸೋಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಸೊ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಹತ್ರ 1,000 ರೂಪಾಯಿ ಇದ್ರೆ ನೀವು ತಗೊಂಬನ್ನಿ. ನಿಮಗೆ ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಚೆಕ್ಸ್ ಇಲ್ಲ ಅಂದ್ರೆ ಪರವಾಗಿಲ್ಲ, ನಾವು ಈಸಿ EMI ಮಾಡ್ಕೊಂಡು ಸೇಮ್ ಡೇ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ನೀವು ಹಳ್ಳಿಯಲ್ಲಿದ್ದೀರಾ, ನಿಮ್ದು ಶೀಟ್ ಮನೆ ಇದೆ, ಎಂಚಿನ ಮನೆ ಇದೆ, ನಾವು ಎಂಚಿನ ಮನೆಗೆ ಶೀಟ್ ಮನೆಗೆ ಸೋಲಾರ್ ಹಾಕ್ಸಕ್ಕಾಗತ್ತಾ ಅಂತ ಯೋಚನೆ ಮಾಡ್ತಾ ಇದ್ರಾ? ಹಾಗಾದ್ರೆ ಯೋಚನೆ ಬಿಡಿ. ನಿಮ್ಮ ಶೀಟ್ ಮನೆಗೆ ಎಂಚಿನ ಮನೆಗೆ ಆಗೋ ಥರದ್ದೇ ನಮ್ಮ ಹತ್ರ ಮಾಡೆಲ್ಗಳನ್ನ ನಾವು ರೆಡಿ ಮಾಡಿದ್ದೀವಿ. ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ದಲೆ ನಿಮ್ಮ ಹಳ್ಳಿನಲ್ಲಿ ಯಾವುದೇ ಹಳ್ಳಿ ಇದ್ರೂ ಕೂಡ ಶೀಟ್ ಮನೆ ಎಂಚಿನ ಮನೆಗೆ ನಾವು ಸೋಲಾರ್ ವಾಟರ್ ಹೀಟರ್ನ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ನಾವು ಸೋಲಾರ್ ಹಾಕ್ಸ್ಬೇಕು, ನಮ್ದು ಉಪ್ಪು ನೀರಿದೆ, ಬಾವಿ ನೀರಿದೆ, ಬೋರ್ ನೀರಿದೆ. ಸೊ ಸೋಲಾರ್ ವರ್ಕ್ ಆಗುತ್ತಾ ಅಥವಾ ಹಾಳಾಗುತ್ತಾ ಅಂತ ಯೋಚನೆ ಮಾಡ್ತಾ ಇದ್ರಾ? ಸೊ ನೀವು ಯೋಚನೆ ಬಿಡಿ. ನಮ್ಮಲ್ಲಿ ಉಪ್ಪು ನೀರು ಮತ್ತೆ ಬಾವಿ ನೀರು, ಬೋರ್ ನೀರಿಗೆ ಅಂತಾನೆ ಗ್ಲಾಸ್ ಲೈನ್ ಟೆಕ್ನಾಲಜಿ ನಮ್ಮಲ್ಲಿ ಇರೋದ್ರಿಂದ ಸೊ ನೀವು ಯಾವುದೇ ನೀರಾದರೂ ಕೂಡ ಸೋಲಾರ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಮಿನಿಮಮ್ 25 to 30 years ಝೀರೋ ಕಂಪ್ಲೇಂಟ್. ಸೊ ನೀವು ಬಾವಿ ನೀರಿಗೆ, ಬೋರ್ ನೀರಿಗೆ ಮತ್ತೆ ಉಪ್ಪು ನೀರಿಗೆ ಹೊಂದ್ಕೊಳ್ಳೋಂಥ ಟೆಕ್ನಾಲಜಿ ಸೋಲಾರ್ ನಮ್ಮಲ್ಲಿ ಇದೆ. ನಿಮ್ ಮನೆ ಮೇಲ್ಗಡೆ ಹಳೆ ಸೋಲಾರ್ ಇದೆಯಾ? ಆ ಸೋಲಾರ್ ಟ್ಯಾಂಕ್ ಏನಾದ್ರು ಲೀಕೇಜ್ ಆಗಿ ಸೋರ್ತಾ ಇದೆಯಾ? ಹಾಗಾದ್ರೆ ಆ ಸೋಲಾರ್ನ ಶಿಫ್ಟ್ ಮಾಡಬೇಕಾ ಅಥವಾ ಅದನ್ನ ಸರ್ವಿಸ್ ಮಾಡಿಸ್ಬೇಕಾ? ಎನಿ ಬ್ರ್ಯಾಂಡ್, ಎನಿ ಕಂಡೀಷನ್, ಎನಿ ಮಾಡೆಲ್. ಸೊ ನಾವು ಅದನ್ನ ರಿಪೇರಿ ಸರ್ವಿಸ್ ಮತ್ತೆ ಎಕ್ಸ್ಚೇಂಜ್, ನೀವು ಯಾವುದೇ ಕಂಡೀಷನ್ ಅಲ್ಲಿ ಇದ್ರೂ ಕೂಡ ನಾವು ಅದನ್ನ ಎಕ್ಸ್ಚೇಂಜ್ ಮಾಡಿ ಅದನ್ನ ಒಳ್ಳೆ ಬೆಲೆಗೆ ನಾವು ತಗೊಂಡು ಸೊ ಉಳಿದಿದ್ದ ಅಮೌಂಟ್ಗೆ EMI ಮಾಡಿಕೊಟ್ಟು ಸೇಮ್ ಡೇ ನಾವು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಸೊ ನಾವು ಸೋಲಾರ್ ಹಾಕ್ಸ್ಬೇಕು ಅಂತಿದೀವಿ. ಮೋಡ ಇದ್ರೆ, ಮಳೆ ಇದ್ರೆ, ಬಿಸಿನೀರು ಬರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಆ ಯೋಚನೆ ಬಿಡಿ. ನಮ್ಮಲ್ಲಿ ಗೋಲ್ಡನ್ ಟ್ಯೂಬ್ಸ್, ಗೋಲ್ಡನ್ ಸೋಲಾರ್ ವಾಟರ್ ಹೀಟರ್ ಗ್ಲಾಸ್ ಟ್ಯೂಬ್ಸ್ ಇರೋದ್ರಿಂದ ಮಳೆ ಇದ್ರು ಮೋಡ ಇದ್ರು ಕೂಡ ನಿಮ್ಗೆ ಒಳ್ಳೆ ಬಿಸಿನೀರು ಸಿಗುತ್ತೆ. ಸೊ ನಾವು ಸೋಲಾರ್ ಹಾಕ್ಸ್ಬೇಕು, ಆದ್ರೆ ನಮ್ದು ಓವರ್ ಹೆಡ್ ಟ್ಯಾಂಕ್ ಹೈಟ್ ಇಲ್ಲ ಅಂತ ಹೇಳಿ ನಾವು ಸೋಲಾರ್ ಹಾಕ್ಸಕ್ ಆಗ್ತಾ ಇಲ್ಲ ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ರಾ? ಹಾಗಾದ್ರೆ ಚಿಂತೆ ಬಿಡಿ. ಸೊ ನಿಮ್ದು ಯಾವ ಹೈಟ್ ಅಲ್ಲಿ ಇದೆ ಟ್ಯಾಂಕು, ಅದೇ ಟ್ಯಾಂಕ್ಗೆ ನಾವು ಸೋಲಾರ್ ಹಾಕ್ಸ್ಕೊಳ್ಳೋಕೆ ನಮ್ಮ ಹತ್ರ ಮಾಡೆಲ್ಸ್ ಇದಾವೆ. ನೀವು ಯಾವುದೇ ಹೈಟ್ ಅಲ್ಲಿ ಇದ್ರೂ ಕೂಡ ನಾವು ಸೋಲಾರ್ ವಾಟರ್ ಹೀಟರ್ನ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಸರ್, ನಮ್ಮ ವೀಕ್ಷಕರಿಗೆ ಫಸ್ಟ್ ನಿಮ್ಮ ಕಂಪನಿ ನೇಮ್ ತಿಳಿಸ್ಕೊಡಿ, ನಿಮ್ಮ ಕಂಪನಿ ಎಲ್ಲಿ ಬರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ನಮಸ್ಕಾರ, ನನ್ನ ಹೆಸರು ರಾಜಶೇಖರ್ ಗೌಡ ಅಂತೇಳಿ, ಸುಪೀರಿಯರ್ ಸೋಲಾರ್ ಮ್ಯಾನೇಜಿಂಗ್ ಡೈರೆಕ್ಟರ್. ಸೊ ನಮ್ಮ ಕಂಪ್ನಿ ಬಂದು 15 ವರ್ಷ ಆಯಿತು ನಮ್ಮ ಕಂಪ್ನಿ ಸ್ಟಾರ್ಟ್ ಆಗಿ. ಸೊ ನಮ್ಮಲ್ಲಿ 150ಕ್ಕಿಂತ ಹೆಚ್ಚು ಡೀಲರ್ಸ್ ಇದ್ದಾರೆ ಆಲ್ ಓವರ್ ಕರ್ನಾಟಕ. 60ಕ್ಕಿಂತ ಜಾಸ್ತಿ ಎಂಪ್ಲಾಯೀಸು ನಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ನಮ್ಮಲ್ಲಿ ಸೋಲಾರ್ ವಾಟರ್ ಹೀಟರ್, ಎಲೆಕ್ಟ್ರಿಕಲ್ ಚಿಮ್ನಿ, ಎಲೆಕ್ಟ್ರಿಕಲ್ ಗೀಸರ್, ಹೀಟ್ ಪಂಪು, ಪ್ರೆಷರ್ ಪಂಪು, ಸೋಲಾರ್ ಲೈಟಿಂಗ್ ಸಿಸ್ಟಮ್ಸು ಇವೆಲ್ಲವನ್ನೂ ಕೂಡ ಸೇಲ್ಸು, ಸರ್ವಿಸು ಮತ್ತು ಮ್ಯಾನುಫ್ಯಾಕ್ಚರಿಂಗು ನಾವು ಮಾಡ್ತಾ ಇದ್ದೀವಿ. ಇದುವರೆಗೂ 1 ಲಕ್ಷಕ್ಕಿಂತ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ ನಮ್ಮಲ್ಲಿದ್ದಾರೆ. ನಮ್ಮ ಶೋರೂಮ್ಗಳು ಕರ್ನಾಟಕದಲ್ಲಿ 15 ಶೋರೂಮ್ ಇದೆ. ಸೊ ಬೆಂಗಳೂರಲ್ಲಿ 3 ಶೋರೂಮ್ ಇದೆ. ಇವಾಗಿರೋದು ನಮ್ಮ ಶೋರೂಮು, ಇದು ಮೈನ್ ಶೋರೂಮ್. ಇದು ಕೆಂಗೇರಿ ರಿಂಗ್ ರೋಡು, ಮರಿಯಪ್ಪನಪಾಳ್ಯ, ಜ್ಞಾನ ಭಾರತಿ ಪೋಸ್ಟ್, ಬೆಂಗಳೂರು 56. ಸೊ ಈ ಅಡ್ರೆಸ್ಸಲ್ಲಿ ನಮ್ಮ ಶೋರೂಮ್ ಇದೆ. ಕಸ್ಟಮರ್ ಶೋರೂಮ್ಗಾದರೂ ಬರ್ಬೋದು ಅಥವಾ ಅವರು ಕರ್ನಾಟಕದ ಯಾವುದೇ ಮೂಲೆಯಿಂದ, ಹಳ್ಳಿಯಿಂದ ಆಗ್ಬೋದು, ಡಿಸ್ಟಿಕ್ಕಿಂದ ಆಗ್ಬೋದು, ತಾಲೂಕಿಂದ ಆಗ್ಬೋದು, ಎಲ್ಲಿಂದ ಫೋನ್ ಮಾಡಿದ್ರು ಕೂಡ ನಮ್ಮ ಎಕ್ಸಿಕ್ಯೂಟಿವ್ ಮತ್ತು ನಮ್ಮ ಡೀಲರ್ಸು ಡೈರೆಕ್ಟಾಗಿ ಕಸ್ಟಮರ್ ಮನೆಗೆ ಹೋಗಿ ಸೊ ಅವ್ರಿಗೆ ಫ್ರೀ ಸೈಟ್ ವಿಸಿಟು ಮತ್ತು ವಾಟರ್ ಟೆಸ್ಟಿಂಗ್ ಮಾಡಿ EMI ಆಪ್ಷನ್ಸ್ ಕೂಡ ಸೇಮ್ ಡೇ ಮಾಡಿಕೊಟ್ಟು ಸೇಮ್ ಡೇ ಇನ್ಸ್ಟಾಲೇಷನ್ ನಾವು ಮಾಡ್ಕೊಡ್ತೀವಿ. ಓಕೆ ಸರ್. ಸರ್, ಸೋಲಾರ್ ವಾಟರ್ ಹೀಟರ್ ಅಂದರೆ ಏನು ಸರ್? ಸೋಲಾರ್ ವಾಟರ್ ಹೀಟರ್ ಅಂತಂದರೆ ಸೂರ್ಯನ ಕಿರಣದಿಂದ ತಣ್ಣೀರನ್ನು ಬಿಸಿ ನೀರಾಗಿ ಕಾಯಿಸುವ ಯಂತ್ರ. ಓಕೆ ಸರ್. ಸರ್, ಈಗ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು, ಇಂಡಿಯಾದಲ್ಲಿ ಆಗಿರ್ಬೋದು, ಬೇಕಾದಷ್ಟು ಸೋಲಾರ್ ಕಂಪ್ನಿಗಳಿದ್ದಾವೆ, ಬ್ರ್ಯಾಂಡ್ಗಳಿದ್ದಾವೆ. ಏನಕ್ಕೆ ನಿಮ್ಮ ಸುಪೀರಿಯರ್ ಸೋಲಾರ್ನೇ ಬೈ ಮಾಡಬೇಕು ನಮ್ಮ ವೀಕ್ಷಕರು? ಸರ್, ಸುಪೀರಿಯರ್ ಸೋಲಾರ್ ವಾಟರ್ ಹೀಟರ್ ಹ್ಯಾಕ್ ತಗೋಬೇಕಂತಂದ್ರೆ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಮ್ಮಲ್ಲಿ ಸೋಲಾರ್ ವಾಟರ್ ಹೀಟರ್, ಎಲೆಕ್ಟ್ರಿಕಲ್ ಚಿಮ್ನಿ, ಎಲೆಕ್ಟ್ರಿಕಲ್ ಗೀಸರ್, ಹೀಟ್ ಪಂಪು, ಪ್ರೆಷರ್ ಪಂಪು, ಮ್ಯಾನುಫ್ಯಾಕ್ಚರಿಂಗು, ಸೇಲ್ಸು ಮತ್ತು ಸರ್ವಿಸು ಇಷ್ಟು ಕೂಡ ನಾವು ಮಾಡ್ತಾ ಇದೀವಿ. ಆಲ್ ಓವರ್ ಕರ್ನಾಟಕ ನಮ್ಮದು ಸರ್ವಿಸ್ ಟೀಮ್ ಇರೋದ್ರಿಂದ ಕಸ್ಟಮರ್ಗೆ ಯಾವುದೇ ಸರ್ವಿಸ್ ಪ್ರಾಬ್ಲಮ್ ಆಗಲ್ಲ. ಸ್ಪೇರ್ಸು ಕೂಡ ಅವೈಲಬಿಲಿಟಿ ಇರೋದ್ರಿಂದ ಸೊ ಕಸ್ಟಮರ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. EMI ಆಪ್ಷನ್ಸು, ಸೊ ಕಸ್ಟಮರು ಇವಾಗ ಮನೆ ಕಟ್ಟಿ ತುಂಬ ಪ್ರಾಬ್ಲಮಲ್ಲಿ ಇರ್ತಾರೆ. ಕಸ್ಟಮರ್ ಯಾವುದೇ ಕಂಡೀಷನಲ್ಲಿ ಇದ್ರೂ ಕೂಡ ನಾವು EMI ಆಪ್ಷನ್ಸ್ ಮಾಡ್ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಮನೆಗೂ, ಬಡವರಿರಲಿ ಶ್ರೀಮಂತರಿರಲಿ, ಪ್ರತಿಯೊಂದು ಮನೆಗೂ ಸೋಲಾರ್ ಹಾಕ್ಸ್ಬೇಕು ಅಂತ ನಮ್ಮ ಕಂಪನಿ ಉದ್ದೇಶ ಇರೋದ್ರಿಂದ ನಾವು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟಲ್ಲಿ ನಾವು ಕಸ್ಟಮರ್ಗೆ ನಾವು ಕೊಡ್ತಾ ಇದ್ದೀವಿ, ಬೆಸ್ಟ್ ಪ್ರೈಸ್ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಸೊ ಕಸ್ಟಮರ್ ಪ್ರತಿಯೊಂದು ಮನೆಗೂ ಜಾಗ ಚಿಕ್ಕದಾಗಿರುತ್ತೆ, ಆ ಜಾಗಕ್ಕೆ ತಕ್ಕನಾಗಿರೋವಂಥ ಪ್ರಾಡಕ್ಟ್ನ ನಾವು ಕಸ್ಟಮರ್ಗೆ ಮಾಡಿಕೊಡ್ತಾ ಇದ್ದೀವಿ. ಮತ್ತು ಒಂದ್ಸಲ ಹೀಟ್ ಅದರ 48 ಗಂಟೆ ಹೀಟ್ ಲಾಸ್ ಆಗದೇ ಇರೋಂಥ ಪಫ್ ಇನ್ಸುಲೇಷನ್ ಇರೋ ಸಿಸ್ಟಮ್ನ ನಾವು ಕೊಡ್ತಾ ಇದ್ದೀವಿ. ಮತ್ತು ಬಾವಿ ನೀರು ಇರಲಿ ಮತ್ತು ಹಾರ್ಡ್ ವಾಟರ್ ಇರಲಿ, ಯಾವುದೇ ವಾಟರ್ ಇದ್ರೂ ನಮ್ಮದು ಸ್ಕೇಲಿಂಗ್ ಆಗದೇ ಇರೋಂಥ ಗ್ಲಾಸ್ ಲೈನ್ ಟೆಕ್ನಾಲಜಿ ನಾವು ಮಾಡಿರೋದ್ರಿಂದ ಪ್ರತಿಯೊಂದು ಕಸ್ಟಮರು ಸುಪೀರಿಯರ್ ಸೋಲಾರ್ನ ತಗೋಬೇಕು ಅಂತ ನಾನು ಹೇಳ್ತೀನಿ. ಓಕೆ ಸರ್. ಸರ್, ಎಲೆಕ್ಟ್ರಿಕಲ್ ಗೀಸರ್ಗೂ, ಗ್ಯಾಸ್ ಗೀಸರ್ಗೂ ಮತ್ತು ಸೋಲಾರ್ ವಾಟರ್ ಹೀಟ್ರಿಗೂ ಡಿಫ್ರೆನ್ಸ್ ಏನು ಬರುತ್ತೆ ಸರ್? ಸರ್, ಸೋಲಾರ್ ವಾಟರ್ ಹೀಟರ್ ಮತ್ತು ಎಲೆಕ್ಟ್ರಿಕಲ್ ಗೀಸರ್, ಗ್ಯಾಸ್ ಗೀಸರ್ಗೆ ಡಿಫ್ರೆನ್ಸ್ ಏನು ಅಂತಂದರೆ, ಸೋಲಾರ್ ವಾಟರ್ ಹೀಟರ್ನ ಒಂದ್ಸಲಿ ನಾವು ತಗೊಂಡ್ರೆ ಸೊ ಲಾಂಗ್ ಲೈಫ್ ನೀವು ಯಾವುದೇ ರೀತಿ ಮೇಂಟೆನೆನ್ಸ್ ಮತ್ತು ಖರ್ಚು ಬರೋದಿಲ್ಲ, ನಿಮ್ಗೆ ಯಾವುದೇ ಪ್ರಾಬ್ಲಮ್ಸ್ ಇರಲ್ಲ, ಸೇಫ್ಟಿ ಆಗಿರುತ್ತೆ. ಗ್ಯಾಸ್ ಗೀಸರ್ ತಗೊಂಡ್ರೆ ಗ್ಯಾಸ್ ಗೀಸರ್ ಯೂಸ್ ಮಾಡ್ತಾ ಇರ್ತೀರಾ, ಜೊತೆಗೆ ತಿಂಗಳಿಗೆ 1200 ರಿಂದ 1500 ರೂಪಾಯಿ ಅದಕ್ಕೆ ಮೇಂಟೆನೆನ್ಸ್ ಬರುತ್ತೆ. ಜೊತೆಗೆ ಗ್ಯಾಸ್ ಗೀಸರ್ ಸೇಫ್ಟಿ ಇರೋದಿಲ್ಲ. ಎಲೆಕ್ಟ್ರಿಕಲ್ ಗೀಸರ್ ಏನು ಅಂತಂದ್ರೆ, ಸೊ ನೀವು 3 ರಿಂದ 4 ಬಾತ್ರೂಮ್ ಇದೆ, 4 ಜನ ಇದ್ದೀರಾ ಅಂತಂದ್ರೆ 4 ಬಾತ್ರೂಮ್ಗೂ ಗೀಸರ್ಗಳನ್ನ ತಗೋಬೇಕಾಗುತ್ತೆ. ಒಂದು ಗೀಸರ್ 8000 ರೂಪಾಯಿ ಅಂತಂದ್ರೆ 32,000 ರೂಪಾಯಿ ಗೀಸರ್ ಆಗಿ, ಜೊತೆಗೆ ತಿಂಗಳ ಅಟ್ಲೀಸ್ಟ್ 1200 ಪರ್ ಮಂತ್ ನೀವು ಈ ಕರೆಂಟ್ ಬಿಲ್ ಕಟ್ಟಬೇಕಾಗುತ್ತೆ. ಸೊ ಇದು ಸೋಲಾರ್ ವಾಟರ್ ಹೀಟರ್ ಹಾಕ್ಸೋದ್ರಿಂದ ನಿಮಗೆ ಯಾವುದೇ ಮಂತ್ಲಿ ಕಟ್ಟಂಗೂ ಇರೋದಿಲ್ಲ, ಯಾವುದೇ ಮೇಂಟೆನೆನ್ಸು ಇರೋದಿಲ್ಲ.
ಈ ಎಲೆಕ್ಟ್ರಿಕಲ್ ಗೀಸರ್ನ ನೀವು ಒಂದು 8 ರಿಂದ 10 ವರ್ಷ ಯೂಸ್ ಮಾಡ್ತೀರಾ, ಸೋಲಾರ್ ವಾಟರ್ ಹೀಟರ್ನ ಮಿನಿಮಮ್ 20 ವರ್ಷ ಯೂಸ್ ಮಾಡ್ತೀರಾ. ಓಕೆ ಸರ್. ಸರ್ ನಿಮ್ಮ ಕಂಪನಿಯಲ್ಲಿ ಸೋಲಾರ್ ವಾಟರ್ ಹೀಟರ್ಸ್ಗಳು ಯಾವ್ಯಾವ ಮಾಡೆಲ್ಗಳಿವೆ, ಎಷ್ಟು ಕೆಪಾಸಿಟಿ ಇದೆ, ಆ ಕೆಪಾಸಿಟಿ ಲೀಟರ್ಸಲ್ಲಿ ಎಷ್ಟು ಜನ ಸ್ನಾನ ಮಾಡ್ಬೋದು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ನಮ್ಮಲ್ಲಿ 2 ಮಾಡೆಲ್ ಇದೆ. ಒಂದು ಇ ಟಿ ಸಿ ಅಂದರೆ ಇವಾಕ್ಯುವೇಟೆಡ್ ಟ್ಯೂಬ್ ಮಾಡಲು. ಸೊ FEC ಫ್ಲಾಟ್ ಪೇಟ್ ಕಲೆಕ್ಟರ್ 2 ಮಾಡಲು ಬರುತ್ತೆ. FECನಲ್ಲಿ ಪ್ರೆಸರೈಸ್ ಕೂಡ ಬರುತ್ತೆ, ನಾರ್ಮಲ್ ಕೂಡ ಬರುತ್ತೆ. ಸೊ ಕೆಪಾಸಿಟಿಯಲ್ಲಿ 110 ಲೀಟ್ರಲ್ಲಿ 2 ರಿಂದ 3 ಜನ, 160ಯಲ್ಲಿ 4 ರಿಂದ 5 ಜನ, 200ಲ್ಲಿ 6 ರಿಂದ 7 ಜನ, 300 ಲೀಟ್ರಲ್ಲಿ 10 ರಿಂದ 12 ಜನ ಯೂಸ್ ಮಾಡ್ಬೋದು, 500 ಲೀಟ್ರಲ್ಲಿ 18 ಜನ ಸ್ನಾನ ಮಾಡ್ಬೋದು. ಓಕೆ ಸರ್. ಸರ್ ಈಗ ನಮ್ಮ ವೀಕ್ಷಕರು ಹೊಸ್ದಾಗಿ ಮನೆ ಕಟ್ಟಿರ್ತಾರೆ, ಮನೆಗೆ ಪ್ರತಿಯೊಂದು ಪ್ರಾಡಕ್ಟ್ ಬೇಕು, ಅದರ ತರಕ್ಕೆ ಎಲ್ಲ ಅಂಗಡಿಗಳಿಗೆ ಹೋಗ್ತಾರೆ, ಒಂದೊಂದು ಅಂಗಡಿಗೂ ಒಂದೊಂದು ಐಟಮ್ಗೂ ಒಂದೊಂದು ಅಂಗಡಿಗಳಿಗೆ ಹೋಗಿ ಪರ್ಚೇಸ್ ಮಾಡಬೇಕು. ಆದರೆ ನಿಮ್ಮ ಸುಪೀರಿಯರ್ ಸೋಲಾರ್ಗೆ ಬಂದರೆ ಒಂದೇ ಸ್ಟೋರಲ್ಲಿ ಮನೆಗೆ ಬೇಕಾಗುವಂಥ ಪ್ರತಿಯೊಂದು ಐಟಮ್ ಕೂಡ ಸಿಗುತ್ತೆ. ಸರ್ ನಮ್ಮ ವೀಕ್ಷಕರಿಗೆ ನಿಮ್ಮಲ್ಲಿರೋ ಪ್ರಾಡಕ್ಟ್ಸ್ಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ನಮ್ಮಲ್ಲಿ ಸೋಲಾರ್ ವಾಟರ್ ಹೀಟರ್, ಎಲೆಕ್ಟ್ರಿಕಲ್ ಚಿಮ್ನಿ, ಎಲೆಕ್ಟ್ರಿಕಲ್ ಗೀಸರು, ಹೀಟ್ ಪಂಪು, ಪ್ರೆಷರ್ ಪಂಪು, ಸೋಲಾರ್ ಲೈಟಿಂಗ್ ಸಿಸ್ಟಮ್ಸು, ವಾಟರ್ ಸಾಫ್ಟ್ನರ್ ಇಷ್ಟು ಕೂಡ ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿ ನಾವು ಚಿಮ್ನೀಸ್ ಬಗ್ಗೆ ನಾನು ಹೇಳ್ತೀನಿ. ಚಿಮ್ನೀಸಲ್ಲಿ 14 ಮಾಡೆಲ್ಸ್ ಇದೆ ನಮ್ಮಲ್ಲಿ. ಸೊ ಅದರಲ್ಲಿ 2 ಫೀಟು, 3 ಫೀಟು, ಮೆಟಲ್ ಮೋಟ್ರು, ಮೆಟಲ್ ಬ್ಲೋವರು, ಲೈಫ್ ಟೈಮ್ ವಾರಂಟಿ, ಮತ್ತು ಹ್ಯಾಂಡ್ ಸೆನ್ಸರು, ಟಚ್ಚು, ಆಟೋ ಕ್ಲೀನು ಇಷ್ಟು ಕೂಡ ನಮ್ಮಲ್ಲಿದೆ. ಕಸ್ಟಮರ್ ಒಂದ್ಸಲಿ ಶೋರೂಮಿಗೆ ಬಂದರೆ ಅವ್ರಿಗೆ ಯಾವ ಮಾಡೆಲ್ಸ್ ಬೇಕು ಅಂತ ಅವ್ರ ಕಣ್ಣಿಂದ ನೋಡಿದ್ರೆ ಸೊ ಮಿನಿಮಮ್ ರೇಂಜಿಂದ ಹಿಡಿದು ಮ್ಯಾಕ್ಸಿಮಮ್ ರೇಂಜ್ವರೆಗೂ ಕೂಡ ಸೊ ನಮ್ಮಲ್ಲಿ ಚಿಮ್ನೀಸ್ ಸಿಗುತ್ತೆ. ಸೊ ಅದೇ ರೀತಿ ಗ್ಯಾಸ್ ಸ್ಟವ್ಸ್ ಕೂಡ ನಮ್ಮಲ್ಲಿದೆ. ಗ್ಯಾಸ್ ಸ್ಟವ್ಸಲ್ಲಿ ನಮಗೆ 2 ಬರ್ನರು, 3 ಬರ್ನರು, 4 ಬರ್ನರು, 5 ಬರ್ನರು, ಅದರಲ್ಲಿ ಬಿಲ್ಟಿನ್ ಹಾಬು ಕೂಡ ಇದೆ ಮತ್ತು ಟೇಬಲ್ ಟಾಪ್ ಕೂಡ ಇರೋದ್ರಿಂದ ಕಸ್ಟಮರ್ಸು ಇಲ್ಲೇ ಬಂದು ಟಚ್ ಆ್ಯಂಡ್ ಫೀಲ್ ಮಾಡಿದ್ರೆ ಅವ್ರಿಗೆ ಸೊ ಸೆಲೆಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾಕಂದರೆ ಅದರಲ್ಲಿ 15 ಮಾಡಲ್ಗಳಿದೆ ಸ್ಟವ್ಸಲ್ಲಿ ಕೂಡ. ಸೊ ಅವ್ರು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಮ್ಮಲ್ಲಿ ಎಲೆಕ್ಟ್ರಿಕಲ್ ಗೀಸರ್ಸ್ ಇದೆ. ಗೀಸರ್ಸಲ್ಲಿ ಇನ್ಸ್ಟೆಂಟ್ ಗೀಸರು 1 ಲೀಟ್ರು, 3 ಲೀಟ್ರು, 15 ಲೀಟ್ರು, 25 ಲೀಟ್ರು, ಮೆಟಲ್ ಬಾಡಿ, ABS ಬಾಡಿ ಮತ್ತು ಆರಿಜೆಂಟಲ್ ವರ್ಟಿಕಲ್ಲು ಇಷ್ಟು ಕೂಡ ಮಾಡೆಲ್ಸ್ ಇದೆ. ನಮ್ಮಲ್ಲಿ 5 ಸ್ಟಾರ್ ರೇಟಿಂಗು, ISI 5 ವರ್ಷ ವಾರಂಟಿ ಇದೆ ನಮ್ಮ ಗೀಸರ್ಸ್ಗೆ. ಮತ್ತು ಇದು ಇನ್ನರ್ ಟ್ಯಾಂಕು ಸ್ಟೈನ್ಲೆಸ್ ಸ್ಟೀಲು, ರಾಕುಲ್ ಇನ್ಸುಲೇಷನ್ ಬರುತ್ತೆ. ಸೊ ಮಾಡೆಲ್ಸ್ ಅಂತೂ ತುಂಬ ಚೆನ್ನಾಗಿದೆ ಈ ಮಾಡೆಲ್ಸು. ಸೊ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ. ವಾಟರ್ ಪ್ಯೂರಿಫೈರ್ಸ್ ಕೂಡ ಇದೆ ನಮ್ಮಲ್ಲಿ. ವಾಟರ್ ಪ್ಯೂರಿಫೈರ್ಸಲ್ಲಿ ಟೋಟಲಿ 14 ಮಾಡೆಲ್ಸ್ ಇದೆ. 5 ಸ್ಟೇಜು, 7 ಸ್ಟೇಜು, ಕಾಪರ್ ಎಲಿಮೆಂಟ್ ಇರೋವಂಥ ಮಾಡೆಲ್ಸು, 4G ಮಾಡೆಲ್ಸ್ ಇದೆ ಮತ್ತು ಅಂಡರ್ ಸಿಂಕ್ ಇದೆ. 4G ಮಾಡೆಲ್ಸಲ್ಲಿ ಸೊ ಹಾಟು, ಕೋಲ್ಡು ಮತ್ತು ನಾರ್ಮಲ್ಲು ಮತ್ತು ಪ್ಯೂರಿಫೈರ್ ಇಷ್ಟು ಕೂಡ ಸಿಗುತ್ತೆ ಇದರಲ್ಲಿ. ನಮ್ಮಲ್ಲಿ ಗುಜರಾತ್ ಬಾಯ್ಲರ್ ಕೂಡ ಇದೆ. ಗುಜರಾತ್ ಬಾಯ್ಲರು ಲೇಟೆಸ್ಟ್ ಹಂಡೆ ಒಲೆ ಅಂತ ಹೇಳ್ಬೋದು. ಸೊ ಎಷ್ಟೋ ಕಸ್ಟಮರ್ಸು ನಾವು ಹಂಡೆ ಒಲೆಯಲ್ಲಿ ಸ್ನಾನ ಮಾಡೋಂಥ ಫೀಲ್ ಆಗಬೇಕು ಅಂತಾರೆ, ಅದಕ್ಕೆ ಹಂಡೆ ಒಲೆ ಹಾಕ್ಸೋಕ್ಕೆ ಜಾಗ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಈ ಮಾಡೆಲ್ಸ್ ಬಂದಿದೆ. ಇದರಲ್ಲಿ 60 ಲೀಟ್ರು, 80 ಲೀಟ್ರು, 100 ಲೀಟ್ರು, 120, 150 ಅಪ್ ಟು 500 ಲೀಟ್ರ್ವರೆಗೂ ನಾವು ಮಾಡಿಕೊಡ್ತೀವಿ. ಇದರಲ್ಲಿ ಇನ್ನರ್ ಟ್ಯಾಂಕ್ ಬಂದು ಸ್ಟೈನ್ಲೆಸ್ ಸ್ಟೀಲು ಮತ್ತು SS, ಕಾಪರ್ ಇಷ್ಟು ಕೂಡ ನಮ್ಮಲ್ಲಿ ಸಿಗುತ್ತೆ. ಸೊ ಇದಕ್ಕೂ ಕೂಡ EMI ಸಿಗುತ್ತೆ. ಈಗ ಹೊಸ ಮನೆಗಳಿಗೆ ಸಾಫ್ಟ್ನರ್ ಕೂಡ ನಮ್ಮಲ್ಲಿದೆ. ಸೊ ನೀವು ನೋಡಿರ್ಬೋದು, ಇವಾಗ ಬೆಂಗಳೂರಲ್ಲಾಗಿರ್ಬೋದು ಅಥವಾ ರೂರಲಲ್ಲಾಗಿರ್ಬೋದು ತುಂಬ ಹೆಚ್ಚಿಗೆ ದುಡ್ಡು ಖರ್ಚು ಮಾಡಿ ಒಂದು ದೊಡ್ಡ ಮನೆಗಳನ್ನ ಕಟ್ಟಿರ್ತಾರೆ. ಆದರೆ ನೀರಿನಲ್ಲಿ ಹಾರ್ಡ್ ವಾಟರ್ ಇರುತ್ತೆ, ಉಪ್ಪು ನೀರು ಇರುತ್ತೆ. ಸೊ ಉಪ್ಪು ನೀರಿಗೆ ಮೇಯ್ನು ವಾಟರ್ ಸಾಫ್ಟ್ನರ್ ಹಾಕಲೇಬೇಕಾಗುತ್ತೆ. ಸೊ ಈಗ ವಾಟರ್ ಪ್ಯೂರಿಫೈರ್ ನಮ್ಮ ಬಾಡಿಗೆ ಹೇಗೋ ವಾಟರ್ ಸಾಫ್ಟ್ನರು ಮನೆಗೆ ಹಾಗೆ ಇರುತ್ತೆ. ಸೊ ಎಕ್ಸಾಂಪಲ್ಲು ನೀವು ಏನೇ ಒಂದು ಚೆನ್ನಾಗಿರೋ ಒಂದು ಐಟಮ್ ಅಂದರೆ ಸೋಲಾರ್ ವಾಟರ್ ಹೀಟರ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ವಾಟರ್ ಪ್ಯೂರಿಫೈರ್ಸ್ ಆಗಿರ್ಬೋದು. ಸೊ ಹಾರ್ಡ್ ವಾಟರ್ ಇದ್ದರೆ ಬೇಗ ಹಾಳಾಗುತ್ತೆ. ಎಕ್ಸಾಂಪಲ್ 10 ವರ್ಷ ನಿಮಗೆ ಲೈಫ್ ಬರುತ್ತೆ ಅಂತಂದರೆ 10% ನಿಮಗೆ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಹೋಗುತ್ತೆ. ವಾಟರ್ ಸಾಫ್ಟ್ನರ್ನ ಒಂದು ನೀವು ಹಾಕ್ಕೊಂಡು ಮೇಂಟೈನ್ ಮಾಡಿದ್ರೆ ಇಡೀ ಮನೆನ ಅದನ್ನು ಮೇಂಟೈನ್ ಮಾಡುತ್ತೆ, ಲಾಂಗ್ ಲೈಫ್ ಬರುತ್ತೆ. ಸೊ ಇದು ಕೂಡ ನಮ್ಮಲ್ಲಿ ಸಿಗುತ್ತೆ. ಜೊತೆಗೆ EMI ಕೂಡ ಸಿಗುತ್ತೆ. ಸೇಮ್ ಡೇನೇ ಕೂಡ ಇದಕ್ಕೆ ಇನ್ಸ್ಟಲೇಷನ್ಸ್ ಕೂಡ ನಮ್ಮಲ್ಲಿ, ಸರ್ವಿಸ್ ಕೂಡ ನಮ್ಮಲ್ಲಿ ಇರೋದ್ರಿಂದ ಸೊ ಕಸ್ಟಮರ್ಸು ನಮ್ಮ ಪ್ರಾಡಕ್ಟ್ಗಳನ್ನ ಬೈ ಮಾಡ್ಬೋದು. ಇದನ್ನು ಕಾಂಬೋದಲ್ಲಿ ತೊಗೊಳ್ಳೋದ್ರಿಂದ ಬೆಸ್ಟ್ ಡಿಸ್ಕೌಂಟ್ ಕೊಡ್ತೀವಿ ಮತ್ತು ಅಷ್ಟು ಪ್ರಾಡಕ್ಟ್ಗೆ ನಾವು EMI ಕೂಡ ನಾವು ಮಾಡಿಕೊಡ್ತೀವಿ. ಓಕೆ ಸರ್. ಸರ್ ನಮ್ಮ ವೀಕ್ಷಕರು ಹೊಸ ಮನೆ ಕಟ್ತಾ ಇರ್ತಾರೆ, ನಿಮ್ಮನ್ನ ಯಾವ ಟೈಮಲ್ಲಿ ಎಲ್ಲ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡೋಕ್ಕೆ ಯಾವ ಟೈಮಲ್ಲಿ ಅಪ್ರೋಚ್ ಮಾಡಬೇಕು ಸರ್ ನಿಮ್ಮನ್ನ? ಸರ್ ಈಗ ಅವರು ಯಾವುದೇ ಇವಾಗ ಹೊಸ ಮನೆ ಕಟ್ತಾ ಇರೋರು ಅವ್ರು ಯಾವುದೇ ಸ್ಟೇಜಲ್ಲಿ ಇದ್ದರೂ ನಾವು ಮಾಡಿಕೊಡ್ತೀವಿ. ನಾವು ಪ್ರಿಫರ್ ಮಾಡೋದೇನು ಅಂತಂದರೆ ಇನ್ನು ಪ್ಲಾಸ್ಟಿಂಗ್ ಸ್ಟೇಜಲ್ಲಿ ಇದ್ದಾಗ ನಮ್ಮನ್ನು ಕರೆದಾಗ ಸೊ ಅವ್ರಿಗೆ ಪೈಪ್ಲೈನ್ ಎಲ್ಲಿ ಬರಬೇಕು. ಈಗ ನಮ್ಮಲ್ಲಿ ಸೋಲಾರ್ ಇದೆ, ಚಿಮ್ನೀಸ್ ಇದೆ, ಗೀಸರ್ಸ್ ಇದೆ, RO ಇದೆ. ಒಂದೊಂದು ಪ್ರಾಡಕ್ಟ್ಗೆ ಒಂದೊಂದು ಥರ ಸೊ ಪ್ರಾವಿಷನ್ಸ್ ಬೇಕಾಗುತ್ತೆ. ಕೆಲವು ಕಡೆ ಎಲೆಕ್ಟ್ರಿಕಲ್ ಪಾಯಿಂಟ್ ಹೆಚ್ಚಿಗೆ ಬೇಕಾಗಿರುತ್ತೆ, ಕೆಲವು ಕಡೆ ಪೈಪ್ಲೈನ್ ಹೋಗಬೇಕಾಗಿರುತ್ತೆ, ಕೆಲವು ಕಡೆ ಸೋಲಾರ್ ವಾಟರ್ ಹೀಟ್ರಿಗೆ ನೆರಳು ಬೀಳ್ದಿರೋ ಜಾಗನ ನಾವು ಸಜೆಸ್ಟ್ ಮಾಡಬೇಕಾಗತ್ತೆ. ಆದ್ದರಿಂದ ಕಸ್ಟಮರು ಇನ್ನೂ ಪ್ಲಾಸ್ಟಿಂಗ್ ಸ್ಟೇಜಲ್ಲಿದ್ದಾಗ ನಮ್ಮನ್ನು ಕರೆದಾಗ ಸೊ ಕಸ್ಟಮರ್ಗೆ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಪ್ರಾಡಕ್ಟ್ ಬರುತ್ತೆ, ಪೈಪ್ಲೈನ್ಗಳು, ಎಲೆಕ್ಟ್ರಿಕಲ್ ಪಾಯಿಂಟ್ ಎಲ್ಲೆಲ್ಲಿ ಬಿಡಬೇಕು ಅನ್ನೋದನ್ನು ಮತ್ತು ವಾಟರ್ಗೆ ಯಾವ್ಯಾವ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಸಜೆಸ್ಟ್ ಮಾಡ್ತೀವಿ. ಆದಷ್ಟು ಅರ್ಲಿಯರಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಬೆಸ್ಟ್ ಆಗುತ್ತೆ. ಓಕೆ ಸರ್. ಸರ್ ನಿಮ್ಮಲ್ಲಿ ಇರೋ ಯಾವುದೇ ಒಂದು ಪ್ರಾಡಕ್ಟ್ನ ನಮ್ಮ ವೀಕ್ಷಕರು ಪರ್ಚೇಸ್ ಮಾಡಿದ್ರೆ ಎಷ್ಟು ದಿನಕ್ಕೆ ಇನ್ಸ್ಟಾಲೇಷನ್ ಆಗುತ್ತೆ ಸರ್? ಸರ್ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ನಮ್ಮಲ್ಲಿ ಎಲ್ಲ ಸ್ಟಾಕ್ಸು ರೆಡಿ ಇರೋದ್ರಿಂದ 24 ಅವರ್ಸ್ ಒಳಗಡೆ ನಾವು ಅವರಿಗೆ ಇನ್ಸ್ಟಲೇಷನ್ ಮಾಡಿಕೊಡ್ತೀವಿ. ಓಕೆ ಸರ್. ಈಗ ಪ್ರಾಡಕ್ಟು ಪರ್ಚೇಸ್ ಮಾಡಿರ್ತಾರೆ ಸರ್, ಯಾವುದೋ ಒಂದು ಪ್ರಾಡಕ್ಟ್ ಯಾವುದೇ ಥರ ಒಂದು ಇಶ್ಯೂ ಬಂದರೆ ಎಷ್ಟು ದಿನದಲ್ಲಿ ಸರ್ವಿಸ್ ಎಲ್ಲ ಮಾಡಿಕೊಡ್ತೀರಾ ಸರ್? ಸರ್
ಆಲ್ ಓವರ್ ಕರ್ನಾಟಕ 48 ಅವರ್ಸ್ ಒಳಗಡೆ ನಾವು ಯಾವುದೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡಿಕೊಡ್ತೀವಿ. ಅಂದರೆ ಯಾವುದೇ ಥರ ಇಶ್ಯೂ ಇದ್ರೂ ಕೂಡ ಸರ್ವಿಸ್ ಮಾಡಿಕೊಡ್ತೀರಾ? ಹೌದು. ಓಕೆ ಸರ್. ಸರ್, ನಮ್ಮ ವೀಕ್ಷಕರಿಗೆ ಇದುವರೆಗೂ ನಿಮ್ಮ ಕಂಪನಿಲಿರೋ ಎಲ್ಲ ಪ್ರಾಡಕ್ಟ್ಸ್ ಬಗ್ಗೆ ತಿಳಿಸ್ಕೊಡ್ರಿ. ಈಗ ನಮ್ಮ ವೀಕ್ಷಕರಿಗೆ ನಿಮ್ಮ ಸುಪೀರಿಯರ್ ಸೋಲಾರ್ ಪ್ರಾಡಕ್ಟ್ಸ್ ಬೇಕು ಅಂದರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್? ಕಸ್ಟಮರು ಡೈರೆಕ್ಟಾಗಿ ನಮ್ಮ ಶೋರೂಮ್ಗೂ ಬರ್ಬೋದು, ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೂ ಕಾಲ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಆಲ್ ಓವರ್ ಕರ್ನಾಟಕ ನಮ್ಮ ಡೀಲರ್ ಮತ್ತು ಡಿಸ್ಟ್ರಿಬ್ಯೂಟರ್ ಮತ್ತು ಎಕ್ಸಿಕ್ಯೂಟಿವ್ಸ್ ಇರೋದ್ರಿಂದ ಯಾವುದೇ ಹಳ್ಳಿಯಿಂದ, ಯಾವುದೇ ತಾಲೂಕಿಂದ, ಯಾವುದೇ ಡಿಸ್ಟ್ರಿಕ್ಕಿಂದ ಫೋನ್ ಮಾಡಿದ್ರು ಕೂಡ ಸೊ ಫ್ರೀ ವಾಟರ್ ಟೆಸ್ಟಿಂಗು ಮತ್ತು ಸೈಟ್ ವಿಸಿಟ್ನ ನಾವು ಮಾಡಿಕೊಟ್ಟು EMI ಫೆಸಿಲಿಟಿ ಕೂಡ ಕೊಟ್ಟು ಸೇಮ್ ಡೇನೇ ನಾವು ಇನ್ಸ್ಟಾಲೇಷನ್ ಮಾಡಿಕೊಡ್ತೀವಿ. ಓಕೆ ಸರ್, ನಮ್ಮ ವೀಕ್ಷಕರಿಗೆ ಇನ್ನೊಂದು ಸರಿ ನಿಮ್ಮ ಆಫೀಸು ಲೊಕೇಶನ್ ತಿಳಿಸ್ಕೊಡಿ ಸರ್. ನಂಬರ್ 60/1 ಮರಿಯಪ್ಪನ ಪಾಳ್ಯ ಸರ್ಕಲ್ಲು, ಕೆಂಗೇರಿ ರಿಂಗ್ ರೋಡು, ಜ್ಞಾನ ಭಾರತಿ ಪೋಸ್ಟು, ಆಪೋಸಿಟು ಕುಟೀರಾ ಪಾರ್ಕ್ ರೆಸ್ಟೋರೆಂಟು. ಇದು ನಮ್ಮ ಶೋರೂಮ್ ಅಡ್ರೆಸ್ಸು. ಮತ್ತು ಲಿಂಕಲ್ಲೂ ಇರುತ್ತೆ, ಗೂಗಲ್ ಲೊಕೇಶನಲ್ಲೂ ಕೂಡ ನೀವು ಬರ್ಬೋದು. ಓಕೆ ಸರ್. ಸರ್, ಇಷ್ಟು ಗಂಟೆ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು.